ಕಾಂಗ್ರೆಸ್ನಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲ ಗೌರವ. ಪಕ್ಷದಲ್ಲಿ ಮಹಿಳೆಯರನ್ನ ತುಚ್ಛವಾಗಿ ಕಾಣ್ತಾರೆ. ಧಾರವಾಡದ ಕಾರ್ಯಕ್ರಮವೊಂದರಲ್ಲಿ ಮೋಟಮ್ಮ ಮುಂದೆ ಕೈ ಕಾರ್ಯಕರ್ತೆ ಈ ರೀತಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆ ಅನಿತಾ ಗುಂಜಾಳ ಆರೋಪವನ್ನ ಮಾಡಿದ್ದಾರೆ. ನಮ್ಮ ನಾಯಕರ ಪರವಾಗಿ ಕೆಲಸ ಮಾಡುವಾಗ ಕೀಳಾಗಿ ಕಾಣ್ತಾರೆ. ನಾಯಕರಿಗೆ ನಮ್ಮ ನೆನಪಾಗೋದು ಕ್ಯಾಂಪೇನ್ ಟೈಮಲ್ಲಿ ಮಾತ್ರ. ಹಿಂದೊಮ್ಮೆ ಪಕ್ಷದ ಮುಖಂಡರೊಬ್ಬ ನನ್ನ ಮೈ ಮುಟ್ಟಿ ದಬ್ಬಿದ್ದ. ಅವತ್ತೇ ನಾನು ಅದನ್ನ ಹೇಳಿದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಶಾಸಕ ಆಗ್ತಾನೆ ಇರಲಿಲ್ಲ. ಪಕ್ಷದಲ್ಲಿ ಲೀಡರ್ಶಿಪ್ ಸಿಗೋಕೆ ಗ್ಲಾಮರ್ ಆಗಿರ್ಬೇಕಂತೆ. ಇಂದಿರಾ ಗಾಂಧಿ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ ಏನಾದ್ರು ಗ್ಲಾಮರಸ್ ಆಗಿದ್ರಾ ಅಂತ ಕೇಳಿದ್ದೆ. ಮಹಿಳೆಯರಿಗೆ ಗೌರವ ಕೊಡುವ ಕಾಲ ಯಾವಾಗ ಬರುತ್ತೆ ಅಂತ ಆಕೆ ಮೋಟಮ್ಮ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. Beauty is with brains, not in the dressing. ನೀವು ಡ್ರೆಸ್ಸಿಂಗ್ ಏನೋ ಒಂದು ಕರ್ಕಸಿ ಉಟ್ಕೊಂಡು ನೀವು ಹೋಗಿ ರಾಜಕಾರಣಿ ಮಾಡಬಹುದು, unless and until you keep your character clean and neat. That is my fight to the politics, and I am like this only in the politics. That is why till today even I struggle. ನಾ ಸ್ಟ್ರಗಲ್ ಮಾಡ್ತೀನಿ, ಆದರೂ ಕೂಡ ನಮಗೆ ಒಂದು ಮುಂದೆ ಒಂದು ಬರಬೇಕಿಂತ ಹೆಣ್ಮಕ್ಳಿಗೆ ಕರ್ಕೊಂಡು ಬರಬೇಕಂದ್ರೆ ನಮ್ಗೆ ಯಾವುದೇ ರೀತಿಯಿಂದ ಎಲ್ಲೂ ಸಪೋರ್ಟ್ ಇರುವುದಿಲ್ಲ. ಓನ್ಲಿ ವೆನ್ ಕ್ಯಾನ್ವಾಸಿಂಗ್ ಬರುತ್ತೆ ಅವಾಗ ನಮ್ಮನ್ನ ಕರೀತಾರೆ. ಬರ್ರಿ ಮೇಡಮ್, ಅನಿತಾ ಅವರೇ ನಿಮ್ಗೆಲ್ಲ ಚೆನ್ನಾಗಿ ಪರಿಚಯ, ಬರ್ರಿ ಅಂತ ಕರೀತಾರೆ. ಬಟ್ ನಾವು ಕ್ಯಾನ್ವಾಸಿಂಗ್ ಮಾಡುವಾಗ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇದೆ. ಇದಕ್ಕೇನು ಉತ್ತರ ಕೊಡ್ತಾರೆ ನೀವು ಹೇಳ್ರಿ. ಇದು ಏನ್ ಸಿಸ್ಟಮ್ ಚೇಂಜ್ ಆಗಬೇಕು ಅನ್ನೋದು ನಿಮ್ಮಿಂದ ಚೇಂಜ್ ಆಗಬೇಕು. ನಾವು ಹೆಣ್ಮಕ್ಳು ಕೂಡ ಪಕ್ಷದಲ್ಲಿ ಒಂದು ಗೌರವಯುತ ಮನದಿಂದ ಬಂದಿರ್ತೇವೆ ಅಂತಂದ್ರೆ ಒಳಗಾಗಿ ನಾವು ಗೌರವಯುತವಾಗಿ ದುಡಿತೇವೆ, ಹೊರತು ಇಂಥ ಕೆಲಸಕ್ಕೆ ನಾವು ನಿಂದಿರುವುದಿಲ್ಲ. ಕೆಲವೊಂದು ಇಂಥ ಘಟನೆ ಆಗಿದೆ ಕೂಡ ನಾನು ಕೇಳಿದೆ. ನಾನು ಬ್ಯೂಟಿ ಈಸ್ ವಿತ್ ಬ್ರೈನ್ಸ್, ನಾಟ್ ಇನ್ ದ ಡ್ರೆಸ್ಸಿಂಗ್. ನೀವು ಡ್ರೆಸ್ಸಿಂಗ್ ಏನೋ ಒಂದು ಕರ್ಕಸಿ ಉಟ್ಕೊಂಡು ನೀವು ಹೋಗಿ ರಾಜಕಾರಣಿ ಮಾಡಬಹುದು, unless and until you keep your character clean and neat. That is my fight to the politics, and I am like this only in the politics. That is why till today struggle. ನಾ ಸ್ಟ್ರಗಲ್ ಮಾಡ್ತೀನಿ, ಆದರೂ ಕೂಡ ನಮಗೆ ಒಂದು ಮುಂದೆ ಒಂದು ಬರಬೇಕಿಂತ ಹೆಣ್ಮಕ್ಳಿಗೆ ಕರ್ಕೊಂಡು ಬರಬೇಕಂದ್ರೆ ನಮ್ಗೆ ಯಾವುದೇ ರೀತಿಯಿಂದ ಎಲ್ಲೂ ಸಪೋರ್ಟ್ ಇರುವುದಿಲ್ಲ. ಓನ್ಲಿ ವೆನ್ ಕ್ಯಾನ್ವಾಸಿಂಗ್ ಬರುತ್ತೆ ಅವಾಗ ನಮ್ಮನ್ನ ಕರೀತಾರೆ. ಬರ್ರಿ ಮೇಡಮ್, ಅನಿತಾ ಅವರೇ ನಿಮ್ಗೆಲ್ಲ ಚೆನ್ನಾಗಿ ಪರಿಚಯ, ಬರ್ರಿ ಅಂತ ಕರೀತಾರೆ. ಬಟ್ ನಾವು ಕ್ಯಾನ್ವಾಸಿಂಗ್ ಮಾಡುವಾಗ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇದೆ. ಇದಕ್ಕೇನು ಉತ್ತರ ಕೊಡ್ತಾರೆ ನೀವು ಹೇಳ್ರಿ. ಇದು ಏನ್ ಸಿಸ್ಟಮ್ ಚೇಂಜ್ ಆಗಬೇಕು ಅನ್ನೋದು ನಿಮ್ಮಿಂದ ಚೇಂಜ್ ಆಗಬೇಕು. ನಾವು ಹೆಣ್ಮಕ್ಳು ಕೂಡ ಪಕ್ಷದಲ್ಲಿ ಒಂದು ಗೌರವಯುತ ಮನದಿಂದ ಬಂದಿರ್ತೇವೆ ಅಂತಂದ್ರೆ ಒಳಗಾಗಿ ನಾವು ಗೌರವಯುತವಾಗಿ ದುಡಿತೇವೆ, ಹೊರತು ಇಂಥ ಕೆಲಸಕ್ಕೆ ನಾವು ನಿಂದಿರುವುದಿಲ್ಲ. ಕೆಲವೊಂದು ಇಂಥ ಘಟನೆ ಆಗಿದೆ ಕೂಡ ನಾನು ಕೇಳಿದೆ. ನಾನು ಬ್ಯೂಟಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ನಮ್ಮ ತೀರ್ಮಾನಗಳಿರ್ಬೋದು, ಚುನಾವಣೆಗೆ ಕ್ಯಾನ್ವಸ್ ಮಾಡೋದಿರ್ಬೋದು, ಅಥವಾ ಕಂಟೆಸ್ಟ್ ಮಾಡೋದಿರ್ಬೋದು, ಅಥವಾ ಯಾವುದೇ ಇಶ್ಯೂ ಇರ್ಬೋದು, ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ನಮ್ಮಲ್ಲಿ ಗ್ರೂಪಲ್ಲಿ ಒಂದು ಯೂನಿಟಿ ಇರಬೇಕು ಆ ಸಂಘಟನೆಯಲ್ಲಿ. ಆಗ ನಾವು ಅವ್ರಿಗೆ ಸವಾಲಾಗಲಿಕ್ಕೆ ಸಾಧ್ಯ. ನೀವು ಹೇಳಿದ್ರಿ ಕರೆಕ್ಟು. ಕ್ಯಾನ್ವಸ್ ಮಾಡಿದವರಿಗೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಕ್ಯಾನ್ವಸ್ ಮಾಡಬೇಕು ಅನ್ನೋದು ಏನಿಲ್ಲ, ಕಂಪಲ್ಸರಿ ಏನಿರೋದಿಲ್ಲ. ಹೋಗ್ಕೊಡ್ದು, ನೆಕ್ಸ್ಟ್ ಡೇ ಹೋಗ್ಕೊಡ್ದು, ಆಯಿತು ನಾವು ಕ್ಯಾನ್ವಸ್ ಮಾಡಿದ್ವಿ, ನಾಟ್ ಪೇಯಿಂಗ್ ಅಲ್ಲ, ಅಥವಾ ನೀವು ಗಂಡಸರಿಗೆ ಮಾತ್ರ ಅವ್ರು ಪೇ ಮಾಡ್ತಾರೆ ಅಂತ ಅಲ್ಲ, ಅವ್ರಿಗೆ ಕುಡಿಸಿ ತಿನ್ನಿಸಿ ಏನೋ ಮಾಡಿ ಕಳಿಸ್ತಾರೆ. ಆದರೆ ಹೆಣ್ಮಕ್ಳು ಪಾಪ ಕೆಲವರು ಬಡವರು, ನಿಮಗೂ ಅನುಭವ ಆಗಿದೆ, ನಮಗೂ ಅನುಭವ ಆಗಿದೆ, ಕ್ಯಾನ್ವಸ್ಗೆ ಬರ್ತಾರೆ. ನಾವು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅದೋನಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಜಾವೇದ್, ಲೀಡರ್ಶಿಪ್ ಸಿಗೋದಕ್ಕೆ, ರಾಜಕೀಯ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಗ್ಲಾಮರಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಏನ್ ಮಾಡ್ಲಿಂಗ್ ಮಾಡಕ್ ಹೋಗ್ಬೇಕಾ, ರಾಜಕೀಯ ಮಾಡಕ್ ಹೋಗ್ಬೇಕಾ? ಹಾಗಿದ್ರೆ ಈ ಅನಿತಾ ಅವರ ಆರೋಪಕ್ಕೆ ಏನ್ ರೀಸನ್, ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ? ನಿಜವಾಗ್ಲೂ ಕ್ಷಮಾ, ಏನು ಈ ಚುನಾವಣೆ ಪ್ರಚಾರಕ್ಕೆ ಮಹಿಳಾ ಮುಖಂಡರನ್ನ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಬಳಸ್ಕೋತಾರೆ, ನಂತರ ಅವ್ರಿಗೆ ಏನಂತ ಹೇಳಿದ್ರೆ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ, ಅವ್ರಿಗೆ ತುಚ್ಛವಾಗಿ ಏನಂತ ಹೇಳಿದ್ರೆ ಮಹಿಳೆಯರಿಗೆ ನೋಡ್ತಾರೆ ಅನ್ನುವಂತ ಮಾತನ್ನ ಈ ಅನಿತಾ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತೆ ಇವತ್ತು ತಮ್ಮ ಮನದಾದ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಮೋಟಮ್ಮ ಕೂಡ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದವರು, ಹಿರಿಯ ಮುಖಂಡೆಯಾಗಿ
ಬಂದವರು ಅವ್ರಿಗೂ ಕೂಡ ಏನಂತ ಹೇಳಿದ್ರೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಸರಿಯಾದಂತ ಒಂದು ಅವಕಾಶಗಳಾಗಿರಬಹುದು, ಸರಿಯಾದಂತ ಮಾನ ಮರ್ಯಾದೆ ಆಗಿರೋದು ಸಿಕ್ಕಿರೋದಿಲ್ಲ. ಇವೆಲ್ಲ ಏನಂತ ಹೇಳಿದ್ರೆ ಇವತ್ತು ವೇದಿಕೆಯಲ್ಲಿ ಚರ್ಚೆ ಆಗುವಾಗ ಈ ಮಹಿಳೆ ಏನಂತ ಹೇಳಿದ್ರೆ ಒಂದು ತಮ್ಮ ಮನದಾದ ಮಾತನ್ನ ಬಿಚ್ಚಿಟ್ಟಿರ್ತಾರೆ. ನಿಜವಾಗ್ಲೂ ಪಕ್ಷದಲ್ಲಿ ಏನಂತಿದ್ರೆ ಬೆಳಿಬೇಕಾದ್ರೆ ಗ್ಲಾಮರಸ್ ಆಗಿರ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ ನಿಜವಾಗ್ಲೂ ಈ ಅನಿತಾ ಅವರು ಕೇಳಿದ್ದು ಸಹಜವಾಗಿ ಏನಂತಿದ್ರೆ ಅವರ ನೋವಿಗೆ ಸಾಕಷ್ಟು ಪುಷ್ಟಿ ಕೊಡುವಂಥದ್ದು ಅಂತ ಹೇಳ್ಬೋದು. ಕ್ಷಮಾ, ಮೋಟಮ್ ಅವರ ರಿಯಾಕ್ಷನ್ ಏನಾಗಿತ್ತು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ? ನಿಜವಾಗ್ಲೂ ಕ್ಷಮಾ, ಏನು ಮೋಟಮ್ಮ ಅವರು ಕೂಡ ಏನಂತಿದ್ರೆ ನೀವು ಪ್ರಚಾರದ ವೇಳೆ ನಿಮ್ಗೆ ಯಾರಾದ್ರೂ ಮರ್ಯಾದೆ ಕೊಡದೇ ಇದ್ರೆ ನಿಜವಾಗ್ಲೂ ನೀವು ಹೋಗ್ಬೇಡಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ರು. ಪಕ್ಷದಲ್ಲಿ ಏನಂತಿದ್ರೆ ವೇದಿಕೆ ಮೇಲೆ ಯಾವತ್ತೂ ಏನಂತಿದ್ರೆ ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ಕಿಲ್ಲ. ಈಗಲೂ ಕೂಡ ಏನಂತ ಹೇಳಿದ್ರೆ ಆ ಅವಕಾಶಕ್ಕಾಗಿ ನಾವು ಹೋರಾಡಬೇಕಾಗಿದೆ ಅನ್ನುವಂತ ಮಾತನ್ನ ಮೋಟಮ್ ಅವರು ಇವತ್ತು ಹೇಳಿದ್ದಾರೆ. ಕ್ಷಮಾ, ಅಂದ್ರೆ ಅವರಿಗೂ ಅನುಭವ ಆಗಿದೆ ಹಾಗಿದ್ರೆ? ನಿಜವಾಗ್ಲೂ ಕ್ಷಮಾ, ಏನಂತಿದ್ರೆ ಇವತ್ತಿಗೂ ಕೂಡ ಏನಂತಿದ್ರೆ ಅವ್ರಿಗೆ ಅನುಭವ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಪುರುಷ ಪ್ರಧಾನ ದೇಶವಾಗಿರೋದ್ರಿಂದ ಸಾಕಷ್ಟು ಎಲ್ಲರೂ ಏನಂತ ಹೇಳಿದ್ರೆ ಪುರುಷರೇ ಮುಂದೆ, ಪುರುಷರೇ ವೇದಿಕೆ ಮೇಲೆ ಇರ್ಬೇಕನ್ನುವಂಥದ್ದು ಒಂದು ಧೋರಣೆ ಇದೆ. ಆದ್ರೆ ಮಹಿಳೆಯರಿಗೆ ಇವತ್ತು ಪಕ್ಷದಲ್ಲಿ ಆಗಿರ್ಬಹುದು, ಬೇರೆ ಕಡೆ ಆಗಿರ್ಬಹುದು, ಎಲ್ಲೂ ಕೂಡ ಏನಂತಾರೆ ಅವಕಾಶ ಸಿಗ್ತಾ ಇಲ್ಲ. ಆ ಅವಕಾಶ ನಿಜವಾಗ್ಲೂ ಸಿಗ್ಬೇಕನ್ನುವಂಥದ್ದು ಏನಂತ ಹೇಳಿದ್ರೆ ಮೋಟಮ್ ಅವರ ಒಂದು ಏನಂದ್ರೆ ಅಭಿಪ್ರಾಯವಾಗಿದೆ. ಕ್ಷಮಾ, ಅಲ್ಲ, ಈಗ ಮೋಟಮ್ ಅವರೇನೋ ಸಲಹೆ ಕೊಟ್ರು, ಏನಂತ ಹೇಳಿದ್ರೆ ಕ್ಯಾಂಪೇನ್ಗೆ ನೀವು ಹೋಗ್ಬೇಡಿ ಅಂತ ಹೇಳಿ. ಉಳಿದ ಟೈಮಲ್ಲಿ ಆದ್ರೂ ಕೆಲಸ ಮಾಡ್ಬೇಕಲ್ವಾ ಜಾವೇದ್? ಈಗ ಸ್ತ್ರೀಯರು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತ ಕಾಲ ಯಾವತ್ತೇ ಹೋಯ್ತು, ಪುರುಷ ಪ್ರಧಾನ ಸಮಾಜ ಅಂತ ಅನ್ನುವಂಥದ್ದು. ನಿಜವಾಗ್ಲೂ ಕ್ಷಮಾ, ಏನಂತ ಹೇಳಿದ್ರೆ ಮಹಿಳೆಯರು ರಾತ್ರಿ 12-1 ಗಂಟೆವರೆಗೆ ಸಾಕಷ್ಟು ಈ ಚುನಾವಣೆಗಳಲ್ಲಿ ಪ್ರಚಾರಕ್ಕೆ ಹೋಗಿರ್ತಾರೆ, ಸಾಕಷ್ಟು ದುಡ್ದಿರ್ತಾರೆ. ಅವ್ರಿಗೆ ಕೂಡ ಅಂತ ಹೇಳಿದ್ರೆ ಪಕ್ಷದಲ್ಲಿ ಅವಕಾಶ ಸಿಗಬೇಕು ಅನ್ನೋಂಥದ್ದೇ ಒಂದೇ ಏನಂತ ಹೇಳಿದ್ರೆ ಇಂಥವ್ರ ಇವತ್ತು ಧ್ವನಿಯಾಗಿತ್ತು. ನಾವು ಇಷ್ಟೆಲ್ಲ ದುಡಿದ್ರು ಕೂಡ ಏನಂತ ಹೇಳಿದ್ರೆ ನಮಗೂ ಯಾವುದೇ ಪಕ್ಷದಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ನೋವು ಅವ್ರದ್ದು. ಕ್ಷಮಾ. ಥ್ಯಾಂಕ್ ಯು ಜಾವೇದ್.